ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ನಿಮ್ಮ ಹೊಸ ವರ್ಷದ ದಿನ ಏನಪ್ಪೋ ನಮ್ ಕರ್ಮ. ನಾನು ಬರೀ ಎಲ್ಲ ಹಿಂಗ್ ಮಾಡಿ ನನ್ನ ಊಟ ಒಂದು ಪಂಚಲ್ದಾಗ ಮಾಡಿದ್. ಏನ್ ಫೋನ್ ಕಟ್ ಮಾಡ್ತಿರೋದು ನೀನು? ಫಸ್ಟ್ ಬ್ಯಾಂಕ್ ಹತ್ರಕ್ಕೆ ಹೋಗಿ 300 ರೂಪಾಯಿ ಡ್ರಾ ಮಾಡಿಸ್ಕೊಂಡು 30 kg ಮಟನ್, 600 kg ಚಿಕನ್, ಒಂದ್ ಬಾಕ್ಸು ಐಸ್ ಕ್ರೀಮು, ಆಮೇಲೆ ಬೀಡ ಹಾಕ್ಸ್ಕೊಂಡು ಜ್ಯೂಸ್ ತಗೊಂಡು ಐಸ್ ಕ್ರೀಮ್ ತಗೊಂಡು ಎಲ್ಲ ತಗೊಂಡು ಶಾಮಿಯಾನದವ್ರಿಗೆ ತಗೊಂಡು ಕಾರ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು 300 ರೂಪಾಯಿ ಡ್ರಾ ಮಾಡಿಸ್ಕೊ. ಅದೆಲ್ಲ ತಗೊಂಡು ಮಿಕ್ಕಿ ಚಿಲ್ಲರೆ ತಗೊಂಬಿಟ್ಟು ಬಾ, ಜಲ್ದಿ ಬಾ. ನೀನ್ ಕರೆಕ್ಟ್ ಆಗಿ ನಿನ್ನ ಅಮ್ಮನ 300 ರೂಪಾಯಿಗೆ ಇಷ್ಟೆಲ್ಲ ಐಟಮ್ ಯಾವ ಮಗ ಕೊಡ್ತಾರಲ್ಲ ನನ್ನ ಮಗನೇ. ದೊಡ್ಡಪ್ಪ ಬರೀ 30 kg ದೊಡ್ಡಪ್ಪ ನೀನು ಅಲ್ಲೇ ನನ್ನ ಇದ್ರ ಮೇಲೆ ಗುಂಜಾಡ್ದಂಗ್ ಆಡ್ಬೇಡ ನೀನು. 300 ರೂಪಾಯಿಗೆ ಡ್ರಾ ಮಾಡಿಸ್ಕೊ ಬ್ಯಾಂಕಲ್ಲಿ, ATM ಅಲ್ಲಿ. ಮಂಡಿಪೇಟೆ ನೋಡೋಣ, ಮಣಿ ಮಾತಾಡ್ತಾನಂತೆ. ಮಣಿ ಯಾವ ಮಣಿ? ದೊಡ್ಡಪ್ಪ ದೊಡ್ಡಪ್ಪ ಎಲ್ಲಿದ್ಯಾ? ಮಂಡಿಪೇಟೆ. ಏನ್ ದೊಡ್ಡಪ್ಪ ನೀನು ಹೊಸ ವರ್ಷ ದಿವಸ ಮನೆಗೆ ಬರೋದ್ ಬಿಟ್ಟು ಯಾವ ರಕ್ತ ಕುಡಿಯಕ್ಕೆ ಯಾವ ಮನೆಗೆ ಹೋಗಿದ್ದೆ ನೀನು? ತಿಪ್ಟು ರತ್ನಿ ಮನೆಗೆ ಹೋಗಿದ್ದೆ, ಗೊಲ್ರಮ್ಮನ ಮನೆಗೆ ಹೋಗಿದ್ದೆ, ರತ್ನಮ್ಮನ ಮನೆಗೆ ಹೋಗಿದ್ದೆ, ಎಲ್ಲಿಗೆ ಹೋಗಿದ್ಯಾ? ಬರ್ಬೇಕಾದ್ರೆ 300 ರೂಪಾಯಿ ಡ್ರಾ ಮಾಡ್ಕೊಂಡು 30 kg ಮಟನ್ ತಗೊಂಡು 600 kg ಚಿಕನ್ ತಗೊಂಡು ಐಸ್ ಕ್ರೀಮ್ ಬಾಟ್ಲು ತಗೊಂಡು ಜ್ಯೂಸ್ ತಗೊಂಡ್ಬಿಟ್ಟು ಬಾ ಅಂತ ಹೇಳಿದ್ವಲ್ಲ. ನೀನ್ ಬರ್ಬೇಕಾ? ನೀನ್ ಯಾವ ರಕ್ತ ಕುಡಿಯಕ್ಕೆ ಬೆಳಗ್ಗೆ ಹೊಸ ವರ್ಷ ದಿವಸ ಹೋಗ್ಬೇಕಾ? ನಿನ್ಗೇನ್ ಮಾನ ಮರ್ಯಾದೆ ಏನೋ ಐತಾ? ನೀನ್ ಗಂಡ್ಸಲ್ಲ ಹೆಂಗ್ಸು ಅಲ್ಲ. ನಿನ್ ಬಾಯಿಗೆ ಮಣ್ಣಾಕ. ಯಾರೇನ್ರಿ ನೀವು? ನಾನ್ ಮಣಿ. ನಿಮ್ಮ ಹಲೋ, ಹೊಸ ವರ್ಷದ ದಿನ ದೊಡ್ಡಪ್ಪ ನಿನ್ಗೆ ಏನಂತ ಹೇಳಿದ್ ನಾವು? ಊಟ ಆಯ್ತಣ್ಣಿಯ? ಮಧ್ಯಾಹ್ನ ತಿಥಿಗೆ ಹೋಗ್ದ? ಇವ್ರದ್ದು ಹೋಗ್ ಬಂದ? ಮಧ್ಯಾಹ್ನ ತಿಥಿ ಊಟಕ್ಕೆ ಹೋಗ್ ಬಂದ? ತಿಥಿ ಊಟಕ್ಕೆ ಹೊಯ್ತಲ್ಲ. ಇವನ್ ಯಾರ? ಅದೇ ಗೊಲ್ಗೌಡ್ರು ಮಲೆಗಣ್ಣ. ನೀವ್ ಯಾರು? ನೀನ್ ಬೂಗುನಲ್ಲೇ ನಿಂತಿದ್ದೆ ಮತ್ತೆ ನೋಡ್ಕೊಂಡು. ನಮ್ಮ ಹುಡುಗ ಬಂದಿದ್ದ, ನಮ್ ಫ್ರೆಂಡ್ ಬಂದಿದ್ರು. ಆಟ ನಿಲ್ಲಿಸ್ತಾವ, ಲಗೇಜ್ ಆಟ ನಿಲ್ಲಿಸ್ತಾರಲ್ಲ ಅಂತ. ನೋಡು ಯಾರ್ಯಾರ ಒಂದ್ 3-4 ಜನ ನಿಂತಿದ್ರಿ. ನಮ್ ಹುಡುಗ ನಾವು ಮಾತಾಡ್ಕೊಂಡು ನಿಂತಿದ್ದಾವ ಸ್ವಾಮಿ. ಹೌದಾ? ಹೋಗ್ ಬಂದ? ನಾನು ಬರೋಣ ಅನ್ಕೊಂಡೆ ಅಣ್ಣಯ್ಯ. ನೀನ್ ಯಾರು? ನಾನ್ ರಾಜ. ಕಿಳದೆಲ್ಲ ಕುಯ್ತಲ್ವ ರಗಣ? ಕಿಳದೆಲ್ಲ ಕುಯ್ತಲ್ವಾ? ವಿಳೆದೆಲ್ಲ ಕುಯ್ತಾ ಇಲ್ಲ ಕಣೆ, ಯಾಕೋ ಸೀಡೆ ಒಂಥರ. ಪಾರಿಗೆ ಹಂಗೆ ಬಿಡೋ, ಸುಮಾರಾಗಿರೋ ಕುಯ್ಯೋ. ಇಳದೆಲ್ಲ ನಮಗೊಂದು 10 ಕಟ್ ಕೊಡು. ಬಾ ಬೆಳಿಗ್ಗೆ ಕುಯ್ಕೊಂಡೋಗಿ ನೀನೇ ಅತ್ತ ಎಷ್ಟು ಬೇಕಷ್ಟು. ಅಂಬೋಳಿ ಕಾಯಿ ನಿಂದು ಒಬ್ಬಂದ್ರಾಗೆಲ್ಲ ಪ್ರಪಂಚದೊಳಗೆಲ್ಲ ಗುಜ್ಜಿಯಲ್ಲಿ ಬರೋದು. ಕುಯ್ಕೊಂಡು ಹೋಗ್ಬಾತ, ಏನ್ ಕಾಸೇನ್ ಕೊಡ್ಬೇಡ. ಇಲ್ಲ, ನಮ್ಗೊಂದು 10 ಕಟ್ ಕೊಡಂಗಿದ್ರು ನೋಡು. ಏನ್ ಎಲ್ಲ ಕಿವಿ ಎಲ್ಲ ಬೂತಲೇನೆ ಬರೋದು. ಕಾಸೇನ್ ಕೊಡ್ಬೇಡ, ಬಂದ್ ಕುಯ್ಕೊಂಡು ಹೋಗು. ಕುಯ್ಕೊಂಡು ಹೋಗು. ನಿಮ್ಮಪ್ಪ ಗಾಡಿ ಕಿತ್ಕೊಂಡ್ ಕಳಿಸ್ತಾನೆ. ನೀನು ಅರ್ಥ ಮಾಡ್ಕೊಂಡಿದ್ಯಲ್ವಾ? ಊಟ ಆಯ್ತಾ ಅದು? ಇಲ್ಲ, ಯಾಕೋ ಒಂಥರ ಯಾಕೋ ಹೊಟ್ಟೆ ಎಲ್ಲ ಹೇಳ್ಬಿಡ್ತೀನಿ ನಾನು. ಇವನೇ ಆಮೇಲೆ ಬರೀ ನಾನು ಕೆಟ್ಟ ಮಾತು ಬೈದ್ಬಿಡ್ತೀನಿ. ಏನ ಉಸುಪ್ಪ ಹೇಳ್ಬಿಡು. ನಾನ್ ಯಾಕೆ ಬಿಡಕ್ ಹೋಗ್ಲಿ ನಿನ್ಗೆ? ಆಮೇಲೆ ಹೇಳ್ತೀನಿ ನಾನು, ಕೆಟ್ಟ ಮಾತು ಬೈದ್ಬಿಡ್ತೀನಿ ನಾವು. ಇಲ್ಲ, ಊಟ ನಿನ್ ಹೇಳೋದೇನು ಬೇಡ, ಯಾತ್ರೆ ಬೇಡ. ಆಮೇಲೆ ಹೇಳಿದ್ದೀನಿ. ಬ್ಯಾಡಿದ್ರೆ ಬಿಡಪ್ಪ ಹೋಗ್ಲಿ. ಅದೇನು ಇದ ಈಗ ಅಲ್ಲೇ ಯಾವನ ಗುಲಾಮ್ 7 ಸಲ ಬಿಟ್ಟವನೆ. ಅಪ್ಪ, ಯಾಕೆ ಬುಗುನಳ್ಳಿ ಕಡೆಗೆ ಬರ್ಲಿಲ್ಲ ಸಾಯಂಕಾಲ? ಇಲ್ಲಿ ಯಾರೋ ನಮ್ಮ ಹುಡುಗ ಕಾರ್ ತಾಂತೀನಿ ಅಂತ ಹೇಳಿತ್ತು. ಅವ್ರ ಕಾರ್ನರ್ ಬಂದಿದ್ರು. ಇದು ಬರ್ಸನಹಳ್ಳಿ, ಚಿಕ್ಕನಾಯ್ಕನಹಳ್ಳಿದೇವ. 80,000 ರೂಪಾಯಿ ಕೊಡಿ, ಎಲ್ಲ ರೆಡಿ ಐತೆ. ನಮ್ಮ ಹುಡುಗ್ಗೆ ಜೇನ್ ಉಳ್ಕೊಂಡು ಸತ್ತೋಗ್ಬಿಡ್ತು. ಹೆಜ್ಜೇನ್ ಹುಳ ಹೆಜ್ಜೆನಳ್ಳಿಗೆ ಕುತ್ಕೊಂಡ್ಬಿಟ್ಟು ಬೆಂಕಿ ಹಾಕಿ ಕುತ್ಕೊಂಡ್ಬಿಟ್ಟವ್ರೆ ತೋಟದಾಗ, ಅಲ್ಲಿ ಬರ್ಸನಹಳ್ಳಿಗೆ. ಬಿಡು ಅದನ್ನೇನ್ ಬೇಡ, ಈಗ ಕತೆ ಎಲ್ಲ ಬೇಡ. ಈಗ ಬೆಳಿಗ್ಗೆ ಬತ್ತಿ ಒಂಚೂರು ಒಂದ್ 5 ಸಾವಿರ. ನಾಳೆ ಇಲ್ಲ ರಾಜು. ಯಾಕೆ? ಇವತ್ತು ಅದೇ ಅವ್ರ ರಾಣಿಬೆನ್ನೂರ ಅಂತ ಬರ್ತೀನಿ ಅಂತ ಹೇಳಿದ್ನಲ್ಲ. ಆರಾಮಾಗಿ ಬಂದು ಊಟ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಹೊರಟೋಗ್ಬಿಟ್ಟವ್. ನಮ್ಮ ಹುಡುಗ ಬಂದಿದ್ದ, ಮಾತಾಡ್ಕೊಂಡ್ಕೊಂಡು ಸುಮ್ಮನೆ ಹೋಗ್ಬಿಟ್ಟ. ಉನ್ನಾರು ಯಾರೋ ಫೋನ್ ಮಾಡಿರು ಅಲ್ಲೇನೆ ಬಂದವ್ರೆ ಅಂತ ಅಂದ್ರು. ಬರೀ ನೀನ್ ನಾಮಕವ್ರಿಗೆ ಕೊಡ್ತೀಯ, ನಮ್ಮದವ್ರಿಗೆ ಕೊಡೋದೇ ಇಲ್ಲ ನೋಡು. ನಿಮ್ಮ ಅಪ್ಪ ಮಾಡಿದ್ರೆ ಖರ್ಚು ಮಾಡು. ನಿಮ್ಮ ಅಪ್ಪ ಮಾಡಿದ್ರೆ ನಿಮ್ಮ ಅಪ್ಪ ಮನೆಗೆ ಊಟ ಮಾಡಿ ಅಡಿಕೆ ಹೊರಗಡೆ ನನ್ಗೆ ಊಟ ಏನ್ ಬೇಡ. ಇದು ಮನೆಗೆ ಊಟ ಮಾಡ್ಬಿಟ್ಟು ಅಡಿಕೆ ಮಾರತಕ್ ಹೋಗಿ ನೀರ್ ಮುಟ್ಟೋದವನು, ಗೊತ್ತಿಲ್ವ ನಿಮ್ಮಪ್ಪ? ನನ್ಗೂ ಯಾಕೋ ನೀರ್ ಮುಟ್ಟೋದ್ ಬಗ್ಗೆ ಮಾತಾಡ್ಬೇಡ ನೀನ್. ನೋಡು ಅಂತಿದ್ದಂಗೆ ಹೊಟ್ಟೆ ನೋವು ಅಂದಾಗಲೇ ಗೊತ್ತಾಗ.
ಬಾಗ್ನ ಇದು ಇವತ್ತೇ ಬರೋನು, ಇವತ್ತು ಇಲ್ಲ ನಾಳೆಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬರ್ತಾನೆ ಬಾಗ್ನ ತಗೊಂಡು. ಬಾಗ್ನ ತಗೊಂಡು ಬರ್ತಾನಪ್ಪ. ಬರ್ತಾನೆ ಇವತ್ತೇ ಬರೋನು. ಅದೇ ಇಲ್ಲಿ ಇದು ಬೇರೆ ಸೋಳೂರಿಗೆ ಗಡಿಯಾಲಕ್ಕೆ ಆಮೇಲೆ ತಿನ್ನೇನಹಳ್ಳಿಗೆ ಎಲ್ಲ ಹೋಗ್ಬೇಕಲ್ಲ. ನೀನ್ ಬರಕ್ಕಿಲ್ವನಪ್ಪ? ನಾನೇನಿಲ್ಲ, ಇಲ್ಲಿ ಅದೇ ಇದು ಪಾಯ ಇಡ್ಸಿದ್ದೀನಿ, ಪಾಯ ಕಟ್ಟಿಸ್ಬೇಕು. ಎಲ್ಲಿ? ಅದೇ ಅದು ಹಿಂದೆಗಡೆ ಒಂಚೂರು ಜಾಗಿತ್ತಲ್ಲ ಅದು. ಎಲ್ಲಿ ಹಿಂದ್ಗಡೆಗ? ಹಿಂದೆಗಡೆಗೆ ಒಂಚೂರು ಪಿಲ್ಲರ್ ಹಾಕಿಸ್ತಾ ಇದ್ವಿ. ಏನಕ್ಕೆ ಮನೆ ದೊಡ್ಡದಾಗ ಕಟ್ತೀಯ ಮನೆ? ಇಲ್ಲ, ಸುಮಾರಾಗಿ ಒಂಚೂರು ಡೂಪ್ಲೆಸ್ ಮಾಡೋಣ ಅಂತ. ಹೌದಾ? ನೀನ್ ಬರೋದಲ್ವನಪ್ಪ? ಅದೇ ಹೇಳಿದಲ್ಲ ಹಿಂಗೆ ಅಂತ. ಅಲ್ಲ, ಅವಳಿಗೆ ನೀನ್ ಬಂದ್ರೆ ತುಂಬಾ ಇಷ್ಟ. ನಿನ್ ಮಗನ್ ಕಳ್ಸಿದ್ರೆ. ಯಾರು ಹೇಳಿ ನೀವು? ನಾನು ಅಪ್ಪ, ಲಲ್ಲಿ ರವ್ವ ಶಾರದಮ್ಮ. ನಿಮ್ಮ ಅಲ್ಲೋ, ಅವಳಿಗೆ ಕೊಡ್ತೀನಿ ನೋಡಪ್ಪ, ಲಲ್ಲಿ ಕೊಡ್ತೀನಿ. ಏನು ಅಂದ್ರೆ ಹಲೋ ಹಲೋ ಏನು ಅಂದ್ರೆ ನನ್ಗೆ ಯಾಕೆ ಒಂದ್ ಸೀರೆ ಕೊಡ್ಸಿಲ್ಲ ಹಬ್ಬಕ್ಕೆ? ಕೆಲ್ಸಕ್ಕೆ ಬಂದವ್ರು ಯಾರು ಅಲ್ಲ, ನಂಗೊಂದ್ ಸೀರೆ ಕೊಡ್ಸಲ್ವ ನೀನ್ ಹಬ್ಬಕ್ಕೆ? ಹುಡುಗರು ಹತ್ರ ಹೋದ್ವಲ್ಲ. ನೀನ್ ಮಾತಾಡು ಅಂದ್ರೆ ಸೀರೆ ಕೊಡ್ಸಲ್ವ ಹಬ್ಬಕ್ಕೆ? ಹಲೋ, ಸೀರೆ ನಾನು ಇದು ರಾಂಗ್ ನಂಬರ್ ಮಾಡಿದ್ರ ನೋಡಿ. ರಾಂಗ್ ನಂಬರ್ ಅಲ್ಲ, ನೀನು ಸುಮ್ನೆ ಅವೆಲ್ಲ ಬಿಡು. ನನ್ಗೆ ಗೌರಿ ಹಬ್ಬಕ್ಕೆ ಸೀರೆ ಕೊಡ್ಸಲ್ವಾ? ಎಲ್ಲ ಜನ ಅವ್ರಿಗೆ ಏನ್ ಮಾತಾಡೋದು. ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಬರ್ತಾರೆ, ಆಮೇಲೆ ಮಾಡಿ. ಅದೆಲ್ಲನ ಹೋಗ್ಲಿ, ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ತೀಯೋ ಇಲ್ವೋ ಅದನ್ನ ಹೇಳು. ಹಲೋ, ಆಮೇಲೆ ಮಾತಾಡ್ತೀನಿ. ನೀನು ಆಮೇಲೆ ಮಾತಾಡ್ಬೇಡ. ನಾನು ಮನೆ ಊರ್ ಹೋಗ್ತಾ ಇದ್ದೀನಿ. ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ನಾಳೆಗೆ ಬಂದು ಗಣೇಶನ್ ಕುಂಡ್ರಿಸೋಗಿದ್ರೆ ನೀನು ಬಂದು ನನ್ನ ಹೊಟ್ಟೆಗೆ ನೀನು ಗಣೇಶ. ನಾನು ಹೇಳಿದ್ದು ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ಕೇಳ್ಕೊಂಬರೋದು ಅಂದ್ರೆ ಅದಲ್ಲ. ಕುಂಡ್ರಿಸೋದು ಅಂದ್ರೆ ಕೇಳ್ಕೊಂಬರೋದು ಅಂದ್ರೆ ಚಪ್ರ ಹಾಕ್ಬಿಟ್ಟು ಕುಂಡ್ರಿಸೋದಲ್ಲ. ಆಯ್ತು ಬಿಡ್ರಿ. ಅಲ್ಲ, ನೀನ್ ಬಂದು ಕುಂಡಿಸ್ಲೇಬೇಕು ಗಣೇಶನ್. ನಾಳೆಗೆ ಕುಂಡಿಸ್ತೀಯ ಇಲ್ವೋ ಹೇಳು? ಏನೇನೋ ಜ್ಞಾಪನ ಬಂತೆಲ್ಲ ಮರ್ತೇ ಹೋತಲ್ಲ. ಇಲ್ಲ, ಗಣೇಶನ್ ಕುಂಡಿಸ್ತೀಯ ಇಲ್ವಾ ಅಷ್ಟು ಹೇಳು ನೀನು. ಹೇಳು. ಯಾಕಂತೀಯ? ಲಲ್ಲಿ ಅಂತ ಅನ್ನು, ಲಲ್ಲಿ ಅಂತ ಅನ್ನು ಚಿನ್ನು. ಏ ಲಲ್ಲಿ ಅಂತ ಅನ್ನು ಚಿನ್ನು. ಚಿನ್ನು ಅನ್ನು ಒಂದ್ಸರಿ ನನಗೆ ಪ್ರೀತಿಯಿಂದ ಒಂದ್ಸರಿ ಚಿನ್ನು ಅನ್ನು ಹೇಳು. ಏನಕ್ಕ ಇದು ಎಲ್ಲ ಇದು ಮಳೆ ಆಯ್ತು ಆ ಕಡೆ? ಮಳೆ ನೀನ್ ಬಂದು ಹಾಕಿ ಬಿಟ್ರೆ ತಾನೆ ಮಳೆ ಆಗೋದು. ನಂಗೂನು ನಿಮ್ಮ ಈ ಮಳೆ ನಿಮ್ಗೆ ಕುಡಿಯಕ್ ನೀರು ಸಿಗಲ್ಲ ಲಾಸ್ಟ್ಗೆ. ನಿಮ್ಮ ಮಳೆಗೆ ನಿಮ್ಗೆ ಅದಕ್ಕೂ ಅನಿಸ್ತೀಯ ನಿಮ್ಮ. ಇವತ್ತು ಬಂದು ಗೌರಿ ಹಬ್ಬಕ್ಕೆ ಒಂದು ಸೀರೆ ಕೊಡಿಸಿ ನಾಳೆ ಗಣೇಶನ ಹಬ್ಬಕ್ಕೆ ಬಂದು ಗಣೇಶನ್ ಕುಂಡ್ರಿಸ್ ಹೋಗಿದ್ರೆ ಇಬ್ರು ಚೆನ್ನಾಗಿ ಇದು ಮಾಡ್ಕೊಂಬದ್ರ. ನಾಳೆಗೆ ನಮ್ಮ ಮನೆಗೆ ಯಾರು ಇರ್ತಿರ್ಲಿಲ್ಲ. ಏನೋ ಗ್ಯಾಪ್ ಮರ್ತೇ ಹೋಗಪ್ಪ. ನನ್ನ ಮಗಳು ಮಾತಾಡ್ತಾಳಂತೆ. ಹಲೋ, ಬನ್ನಿ ಅಂಕಲ್ ಹಬ್ಬಕ್ಕೆ. ಇಲ್ಲಿ ಇದು ಅದೇ ಮನೆ ಇಡ್ತಿದೀವಿ ಹಂಗಂತ ನಮ್ಮ ಅತ್ತಿಗೆ ಒಂದಿಷ್ಟು ಕಾಸು ಆದ್ರೂ ರೆಡಿ ಮಾಡ್ಕೊಳ್ಳೋದಂತೆ ಬರ್ತದಂತೆ. ನಾವು ಬಾಂಬೆ ಗಣಪತಿ ಇಕ್ತಾ ಇದೀವಿ, ಬರ್ರಿ. ಇಲ್ಲಿ ನಮ್ದು ಗಣಪತಿ ಆಯ್ತು ಕುಂತೈತಿ ಒಟ್ಟು ನಮ್ದು. ಅದೇ ಒಂದು ಸೊಂಡ್ಲ ತಂದು ಇಕ್ತೀರಿ ಅಂತೆ. ಹಲೋ ಅಂದ್ರೆ ಹಲೋ ನೋಡಿ ಅಂದ್ರೆ ನಾಳೆಗೆ ನೀನು ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ಲೇಬೇಕು. ಇಲ್ಲ ಅಂತ ನರಸಿಂಹಸ್ವಾಮಿ ಮೇಲೆ ಆಣೆ. ನಮ್ದು ಇಲ್ಲಿ ಡ್ರಾಯರ್ ಇಲ್ಲ. ಇನ್ನು ಸೀರೆ ತರಕ್ ಇಲ್ಲಿ ಡ್ರಾಯರ್ ನಮ್ದಿಲ್ಲ. ಮನೆ ಕಟ್ಟಿಸ್ತಿದೀನಿ ಅಂತೀಯ? ಮನೆ ಯಾರ ಕಟ್ಸೋದು? ನಾನೇ ಕಟ್ಸಕ್ ಅವನು. ಯಾರು ಕಟ್ಟಿಸ್ತಿರೋದು? ಯಾರ ಕಟ್ಟಿಸ್ತೇವೆ, ನಾವೇ ಕಟ್ತೇವೆ. ಯಾವನ್ನ ಬಿಗ್ಗದನ್ನ ನೋಡ್ಕೊಂಡ್
ಬಿಡ್ಲಕ್ ಚಿನಾಲಿ. ಯಾಕಪ್ಪ ನಿನ್ ಕೈಲಿ ಆಗಲ್ವಾ? ನಮ್ಮ ಸಂಸಾರ ಐತೆ ನನ್ ಸಂಸಾರ ಹಾಳು ಮಾಡಿ ನನ್ ಗಂಡನ್ ಬಿಡಿಸ್ ಕರ್ಕೊಂಡ್ ಬಂದಿದ್ದೀರ ನೀನು. ನೀನಿರುವಾರ ಅವಳು ಲಲ್ಲಿಗಿನ್ನ ಹತ್ತಾಗಿ ಹೋಗ್ಬಿಟ್ಟಲ್ಲಕ್ಕ. ಮತ್ತೆ ಮಾತಾಡು. ಈಗ ನಾನು ಕುಣಗುಲ್ ಹತ್ರ ಬಂದಿದ್ದೀನಿ ನಾಳೆ. ಬಂದ್ಬಿಡು, ಎನ್ನ ಮಾಡ್ಕೊಂಡು ಸೀದಾನ ತುಮಕೂರು ಟೌನ್ ಸರ್ಕಲ್ ಬಂದ್ಬಿಡು. ಟೌನ್ ಸರ್ಕಲ್ ಬಂದ್ರೆ ನಾಮದ ಚಿಲ್ಮೆಗೆ ಹೋಗ್ಬಿಡೋಣ. ನಮ್ಮ ಚಿಲ್ಮೆಗೆ ಹೋಗ್ಬಿಡೋಣ. ಅದೇ ಕಾರಲ್ಲಿ ಏನೋ ಬೇಕಾದ್ರೆ ಮಾಡ್ಬೋದು ಅಂದಲ್ಲ. ಅಲ್ಲಿ ಯಾರು ಕೇಳಲ್ವಾ? ಅಲ್ಲಿ ಯಾರು ಕೇಳಲ್ವಾ? ಇಲ್ಲ ಅಲ್ಲಿ ಯಾರು ಇರಲ್ಲ ತಾನೆ? ಇರ್ತಾರೆ. ಇವರು ಹಸ್ಬೆಂಡ್ ಅನ್ನೋದು, ಹಸ್ಬೆಂಡ್ ಇದು ಇಂಗ್ಲಿಷ್ನಾಗೆ ಹಸ್ಬೆಂಡ್. ನಮ್ಮ ಹಸ್ಬೆಂಡ್ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅನ್ಬೇಕಾ? ಅಲ್ಲಿ ಕಾರೊಳಗೇನೋ ಇಲ್ಲ ಬೇರೆ ಕಡೆ ಜಾಗ ಐತ ಫಾರೆಸ್ಟಾಗೆ? ಹೆಂಗಾಗತ್ತೆ ಮಳೆ ಬಂದ್ರೆ? ಹೆಂಗಾಗತ್ತೆ ಮಳೆ ಬಂದ್ರೆ? ಮುಂದಗಡಿಗೆ ಒಂದು ಯಾವ್ದಾದ್ರು ಸೊಪ್ಪಿನ ಕಟ್ಟಿ ಸೊಪ್ಪು ಹಾಕ್ಬಿಟ್ಟು ಕಾರಿ ಮೇಲೆ ಕೆಟ್ಟೋಯ್ತೆ ಅಂತಾನ ಹೆಂಗ ಮಾಡೋದಾಗತ್ ಬರ್ರಿ. ಹೌದಾ? ಹೌದು. ಇದು ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ, ನಾನು ಸ್ಯಾರಿ ಉಟ್ಕೊಂಡ್ ಬಂದಿಲ್ಲ. ನಾನು ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ, ಸ್ಯಾರಿ ಉಟ್ಕೊಂಡ್ ಬಂದಿಲ್ಲ. ಹಿಂಗಿದೆ ಇದು ಕಾಲ್ ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ತಿರ್ ಬರ್ನ್ ಹರ್ಕೊಂಡ್ ಹೇಳಿ ಸೆಂಟ್ರಿಗೆ. ಏನು ಹಿಂಗೆ ಕಾಲ್ ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ತಿದೆ ಬರ್ನ್ ಹರ್ಕೊಂಡ್ಬಿಡ್ತೈತಿ ಇದು ಡ್ರೆಸ್ಸು. ಯಾಕೆ ಅರ್ಧ ಆಗ್ತೀಯಾ? ಅದು ಕಾಸ್ಟ್ಲಿ ಡ್ರೆಸ್ಸು. ಅದು ಕಾಸ್ಟ್ಲಿ ಡ್ರೆಸ್ ಎಲ್ಲ ಬಿಚ್ಚಬೇಕಾ? ನಾನು ಫುಲ್ ಬಿಚ್ಚಬೇಕಾ? ಏನೋ ಎಷ್ಟೋ ಸಾಹೇಬ್ರೆ. ಹಲೋ, ಏನಕ್ಕೆ ಬಂದು ಏನಾದ್ರೆ ಮರ್ತೋಸಿಲ್ಲ ನಾನು. ಹಲೋ, 5 ನಿಮಿಷ ಬಿಟ್ಟು ಮಾಡಿ. ಅಲ್ಲಪ್ಪ, ಅವೆಲ್ಲ ಗೊತ್ತಿಲ್ಲ. ಮನೆಯಿಂದ ಈಚೆಗೆ ಬಾ. ಇಲ್ಲ ಅಂತ ಅಂದ್ರೆ ಒಂದು ನನ್ನ ನಾಲ್ಗೆ ಮೇಲೆ ಮಚ್ಚೆ ಐತೆ, ಅದೆಲ್ಲ ಸುಳ್ಳಾಗ್ಬಿಡುದು ನೋಡು. ಆದ್ರ ಹುಟ್ಟಿಸಿದ್ದೇವ್ರು ಹುಲ್ ತಿನ್ಸಲ್ಲ. ಹಂಗಂತ ಉಡ್ಸಿದ್ದೇವ್ರು ಹುಲ್ ತಿನ್ಸಲ್ವ ಅನ್ಬಿಟ್ಟೆ ನೀನು ಕೆಲ್ಸಕ್ಕೆ ಏನು ಹೋಗ್ಬೇಡ, ಮನೆಯೊಳಗೆ ಕೂತ್ಕೊಳಪ್ಪ. ದೇವ್ರು ನೋಡೋಣ. ನಿಮ್ಮ ಮನೆ ಸೀಟ್ ಒಳಗಾಸಿಂದ ದೇವ್ರು ಉದುರಿಸ್ತಾನ? ಅನ್ನ ಸಾರು ಇಟ್ಟು ಎಲ್ಲ ಏನೋ ಇಷ್ಟ ವರ್ಷ ಆರಂಭ ಐತಿ ದೇವ್ರು. ನಿನಗೆ ಗೊತ್ತೈತೆ ನೀನ್ ಏನ್ ಆರಂಭ ಮಾಡ್ತೀಯ ಏನ್ ಬಿಡ್ತೀಯ ನನ್ಗೆ ಗೊತ್ತೈತೆ. ನಾನು ಹೇಳ್ತಿರೋದು ಉಡ್ಸಿದ ದೇವ್ರು ಹುಲ್ ಮೇಸಲ್ವಂತ ಕೇಳ್ದಲ್ಲ. ರಾಗಿ ಕೊಡ್ತಾರೆ. ನಾನ್ ಕೇಳ್ತಿರೋದೇನ್ ಗೊತ್ತಾ, ನೀನು ಉಡ್ಸಿದ ದೇವ್ರು ಹುಲ್ ಮೇಸಲ್ ಅಂತ ಕೇಳ್ದ. ಕೆಲ್ಸಕ್ಕೆ ಹೋಗ್ದೇನೆ ಮನೆಯೊಳಗೆ ಕೂತ್ಕೋ, ಅವು ಒಲೆ ಹಚ್ಚಿ ನಿಮ್ಮ ಅಕ್ಕಂಗೆ ಹೇಳು ಏನು ಮಾಡಬೇಡ ಅಂತ. ನೋಡೋಣ, ದೇವ್ರು ಹುಟ್ಟಿಸಿದ್ದವನಲ್ಲಪ್ಪ, ಹುಲ್ ಮೇಸ ಇರ್ತಾನಲ್ಲಪ್ಪ. ಕೊನೆಗೆ ನಿನ್ನಂತರ ಯಾರೋ ಹೇಳಿದ್ದು ನಮ್ಗೆ, ನಾವೇನು ಇದು ಯಾರೋ ಸ್ಕೂಲಾಗ ಹೋಗಿ ಪಾಠ ಕಲ್ತ್ಕೊಂಡ್ ಬಂದಿದ್ವಿ. ಯಾರು ಹಿಂಗೆ ಹೇಳುವಾಗ ಹೇಳಿರೋದು ನಾವು ಕೇಳಿಸ್ಕೊಂಡ್ರದು. ಹುಟ್ಟಿದ್ಮೇಲೆ ಅದೇನೋ ಹುಟ್ಟಿದ್ಮೇಲೆ ಅದೇನೋ ಮರ್ತೇ ಹೋದದು. ಅಲ್ಲ ಕಣೋ, ಈಗ ನಾವು ಕೆಲ್ಸಕ್ಕೆ ಹೋಗ್ದೇನೆ ಒಲೆ ಹಚ್ಚದೇನೆ ಮಾಡ್ದಾನೆ ಇದ್ದು ಮನೆ ಕೂತ್ಕೊಂಡು ಊಟ ಕೊಡಪ್ಪ ಅಂದ್ರೆ ದೇವ್ರು ಇಟ್ಟು ಅನ್ನ ಸಾರು ಸೀಟಡೆಯಿಂದ ನಿಮ್ಮ ಮನೆಯಿಂದ ಉದುರಿಸ್ತಾನ? ಏನ ಮಾತ್ರೆ ಎಲ್ಲವಲ್ಲ ಮಗ? ಅಲೋ, ಮಾತ್ರೆ ಆ ಅಕ್ಕಯ್ಯಂಗೆ ಯಾಕೋ ಎಬ್ರಿಸ್ತಿದ್ಯಾ? ಆ ಅಕ್ಕಯ್ಯ ಪಾಪ ಮನೆ ಕಂಡೈತ, ನಾವು ವ್ಯಾಪಾರ ಮಾಡಿ ತಿರುಗ್ತಿರ್ತಿರ. ಬೆಳಗ್ಗೆ ಎದ್ದು ಹುಡ್ಕೊಂಡ್ ತಿನ್ನೋಗೋ ಮಾತ್ರೆನಾ? ಇವ್ರು ಅಮ್ಮನಾಡ ಇನ್ನೊಂದು ಮಕ್ಳಿಗೆ ಬಂದ್ರೆ ಅದ ನಮ್ಮ ಅಪ್ಪ ಅಮ್ಮನೇ ಎಂದು ಹೇಳಿಲ್ಲ. ಎಲ್ಲಾನು ಇದು ಒಂದು ಬುದ್ಧಿನ ನಿಮ್ಮ ಅಪ್ಪ ಸತ್ತೋಗಿ ಎಷ್ಟು ನಿಮ್ಮ ಅಪ್ಪ ಸತ್ತೋಗಿ ಎಷ್ಟು ವರ್ಷ ಆಯ್ತಲ್ಲ ಅವನು, ಈಗ ಎಲ್ಲಿ ಹೇಳಕ್ ಬತ್ತಾನ ಅವನು? ಮತ್ತೆ ನಮ್ಮ ಇದು ನನ್ನ ಇಷ್ಟ, ನಾನು ಹೆಂಗನ ಇರ್ತೀನಿ ಅದನ್ನ ಹೇಳ್ಬಿಟ್ಟು ಗಲಾಟೆ ಮನೆಗೆ ಅವ್ರಿಗೊಂದು ಇವ್ರಿಗೊಂದು ಹೇಳಿ ಗಲಾಟೆ ತಂದಿರ್ತೀನಿ ನೀನು. ನಾನ್ ಯಾರಿಗೂ ಹೇಳಿಲ್ಲ ಕಣಲ್ಲೇ, ನೀನ್ ಹೇಳಿದ್ದು ಸೂರ್ಯನ್ ನೋಡು ಅಂತ. ಸೂರ್ಯ ಎಲ್ಲಿ ನಿಂತ್ಕೊಂಡ್ರೆ ಹತ್ರಗೆ? ಅಯ್ಯೋ ಇವ್ ನಮ್ಮ 150 ಸಲ ಹೇಳಿದಲ್ಲ, ಮ್ಯಾಗಡಿಕ್ ನೋಡ್ರಿ ಏನ್ ಇದು ವಾಂತಿ ಕಮ್ಮಿ ಆಗುತ್ತೆ ಅನ್ನಕ್ ಹೋಯ್ದಂಗ ಅಂತೆ ನಾನು. ಇಲ್ಲ ಕಣ, ನೀನು ಮ್ಯಾಗಡಿಕ್ ನೋಡು ಅಂತ ಅಂದಿಲ್ಲ ಕಣ. ನೋಡು, ನಿಮ್ ಮನೆ ಮುಂದೆ ಮಾರಮ್ಮ ಐತೆ, ಮಾರಮ್ಮ ಸೊತ್ತವ್ರಿ ಏನಂದೆ ಗೊತ್ತಾ? ಮರ್ಯಾದೆ ಕೊಟ್ಟು ಮಾತಾಡು, ವಯಸ್ಸಿಗೆ ಬೆಲೆ ಕೊಟ್ಟು ಮಾತಾಡು, ಹೋಗಬಾರ ಅಂತ ಅಂದ್ಬಿಡ್ರಿ. ನೀನು ನನಗಿಂತ ದೊಡ್ಡವನ ಚಿಕ್ಕವನ? ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ಆಯ್ತಣ್ಣ,
ಇದು ಡೂ ರೆಸ್ಪೆಕ್ಟ್, ಗಿ ರೆಸ್ಪೆಕ್ಟ್. ಲೈ ತಾಯಿನ ಇಂಗ್ಲಿಷ್ ಬರ್ದಿದ್ರು ಮಾತಾಡಿದೆ. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್, ಆ ಥರ ಹೇಳ್ಬೇಕು. ನೀನು ನನ್ನ ಮಗ ಇಂಗ್ಲೀಷ್ ಬರಲ್ಲ, ಓದಿರೋದು 4ನೇ ಕ್ಲಾಸು, ನಮ್ಮ ಮೊಬೈಲಾಗೆ ನಂಬರ್ ಬಂದರೆ ಗೊತ್ತಾಗಲ್ಲ ನಿನಗೆ, ಒಂದು ನಂಬರ್ ಆ್ಯಡ್ ಮಾಡ್ಕೊಳಕ್ಕೆ ಬರಲ್ಲ, ಅದು ಯಾವುದೋ ಯಾವಳ್ತವ ಮೊಬೈಲ್ ದುಡ್ಡು ಇಸ್ಕೊಂಡು ಮೊಬೈಲ್ ತಗೊಂಡೋದು ಒಂದು ಸ್ಕ್ರೀನ್ ಟೆಸ್ಟ್ ತಗೊಂತೀಯ, ಇಂಗ್ಲೀಷ್ ಮಾತಾಡಕ್ಕೆ ಹೋಗ್ತೀಯ ನಿನಗೆ? ಫಿಲ್ ಅಂತಲ್ಲ ನಾನು ಮಾತಾಡ್ಕೊಂತ ಅದನ್ನ ತೆಗಿ. ನಿನ್ಗೇನಾಗ್ಬೇಕ ಗೌಡ್ರೆ? ನಿಂಗೆ ಕನ್ನಡನೇ ಬರಲ್ಲ ಸರಿಗೆ. ಯಾರೋ ಹಿಂಗ್ ಮಾತಾಡಿದ್ರೆ ನಾವು ಕೇಳಿಸ್ಕೊಂಡು ಹೇಳಿರೋದೇನು, ನಾವೇನು ಹುಟ್ಟೋಳೆ ಕಲ್ತ್ಕೊಂಡ್ ಬಂದಿದ್ವು. ಮತ್ತೀಗ ಮಾತಾಡಕ್ ಹೋಗಿದ್ದೆ ನೀನು. ನನಗೆ ಡೊನೇಷನ್ ಕೊಟ್ಟು ಪಾಠ ಹೇಳ್ಕೊಡಕ್ ನೀನ್ ಮೇಷ್ಟ್ರ? ತಡಿಯೋ, ಯಾರೋ ಏನಂತ ಹೇಳ್ಕೊಟ್ಟಾರಪ್ಪ, ಲೆಟ್ರಿನ್ಗೆ ಹೋದ್ಮೇಲೆ ತೊಳ್ಕೊಬೇಕು ಅಂತ ಹೇಳ್ಕೊಟ್ಟವ್ರೆ, ತೊಳ್ಕೊಂಡು ಆಮೇಲೆ ಹೋಗು ಅಂತ ಏನೋ ಹೇಳ್ಕೊಟ್ಟಾರ. ನಿನ್ನೊಂಥರ ಏನು ಮಾಡ್ತಾರೆ ಹೇಳು? ಮೊದಲೇ ಈಗ ಏನು ಮಾಡ್ತದಂತ ಗೊತ್ತಾ? ಒಬ್ಬ ನಿನ್ನಂತ ಬುದ್ಧಿವಂತ ಏನೋ, ಹಲೋ ಸ್ವಾಮಿ ಪರಮಾತ್ಮ ನರಸಿಂಹ, ನಿನ್ನಂತ ಬುದ್ಧಿವಂತ ಯಾರೋ ಲೆಟ್ರಿನ್ಗೆ ಹೋಗೋ ದಿವಸ ತಾಯಿ ತಾಯಿ ಚಿನ್ನದ ತಾಯಿ ಬೆನ್ನಿನ ತಾಯಿ ಅಂತ ಆಡೈತಲ್ಲ, ಕೇಳಿದಿರಾ? ನಾನಂತ ಅದನ್ನ ಕೇಳಿಲ್ಲಪ್ಪ. ನಾವು ಯಾವ್ದು ಗೊತ್ತಾ? ಜುಮ್ 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 ರೋಮಾಂಚನ, ಅದನ್ನ ಕೇಳಿದೀವಿ. ನೀನು ಕರೆಕ್ಟ್ ಆಗಿ ನಿಮ್ಮ ಅಪ್ಪ ಮುಟ್ಟಿದ್ಯಾ? ತಾಯ ವಯಸ್ಸು ಬಂದ್ರೆ ಜುಮ್ ಜುಮ್ ಅಂತೀಯಲ್ಲ ನೀನು. ಅದೊಂದು. ಇನ್ನೊಂದು, ರಾತ್ರಿ ಆಯ್ತು ಮಲಗೋಣ, ನನ್ಗೂ ನಿನ್ಗೂ ಸೋಬಾನ. ಮುದ್ಕಿ ನಿನ್ನೆಲ್ಲ ಕೆಟ್ಟ ಮಾತಾಡ್ತೀನಿ. ಮೊಮ್ಮಗಳೈತೆ ಮೊದ್ಲಾಗೆ ಮಗಳವ್ರೆ, ನೀನ್ ಇವತ್ತು ನಾಳಿಕ ಸಾಯಂಗಿದ್ದೆ. ನೀನ್ ಇಂತ ಮಾತಾಡ್ರಿ ನಿನ್ಗೆ ಯಾರನ್ನ ಒಟ್ಟು ವಿಷಯಕ್ಕೆ ಸಾಯ ಹಾಕ್ಬಿಡ್ತಾರ ನಿನ್ನ. ಇಲ್ಲ, ನೀನ್ ಬಾ ನಮ್ಮ ಮನೆಗೆ. ಏನಕ್ಕೆ ಬರ್ತಾ ಇಲ್ಲ ನನ್ನ ಮಗಳು ತಕ್ಕೆ? ನನ್ನ ಮಗಳು ಚೆನ್ನಾಗಳು ನೋಡಕ್ ತುಂಬಾ. ಅದಕ್ಕೆ ಏನ್ ಮಾಡೋಣ? ಬಾ, ಬಂದೊಳಗೊಂದು ಮುತ್ತಂತೆ ಕೊಡಕ್ಕಿಲ್ವಾ? ಏನಕ್ಕೆ ನೀನ್ ಮುತ್ತು ಕೊಡ್ತಾ ಇಲ್ಲ? ಅಲ್ಲ, ಇದು ನಿಮ್ಮ ಮಕ್ಳಿಗೆ ಅಳಿನ ಮಗಳು ಮೊಮ್ಮಕ್ಳು ಚೆನ್ನಾಗವ್ರೆ ಅಂತ 100 ದೇವ್ರಿಗೆ ಹೋಗಿ ಅರ್ಕೆ ಮಾಡ್ಕೊಂಡು ಬೇಡ್ಕೊಂಡು ಬಟ್ಟೆ ಹಳ್ಳಿಯನೇ ಕಣಪ್ಪ, ನಾವೇನ್ ಬೇರೆ ತಿಳ್ಕೊಂಡಿಲ್ಲ. ನೀನ್ ನಮ್ಮ ಹಳ್ಳಿಯನೇ ದೇವ್ರು, ಅಳಿ ದೇವ್ರು ನೀನು, ಮುದ್ದಿನ ಅಳಿಯ. ಅವರು ಲಾರಿ ಡ್ರೈವರ್, ಅವ್ನ್ ಬಿಟ್ಟಾಕು. ನಿನ್ನ ಹತ್ರ ಕಿವಿಗೆ ವಾಲೆ ಐತೆ, ಉಂಗ್ರ ಐತೆ, ಚೈನ್ ಐತೆ ನಿನ್ನ ಹತ್ರ. ನೀನಲ್ವಾ ಮುದ್ದಿನ ಅಳಿಯ ನಮ್ಗೆ? ಮೊಮ್ಮಕ್ಳು ಮೊಮ್ಮಗಳು ನಿನ್ನ ಹೆಸರು ಸೇರಿಸ್ತೀನಿ ಬಾ, ನೀನೇ ಅವ್ರಪ್ಪ ಅಂತ. ಹೆಸರು ಸೇರಿಸ್ಬಿಟ್ಟು ಇಲ್ಲಿ ನಮ್ಮದೆಲ್ಲ ಇದು ಈ ನಾಯಿ ಕೆರ ತಗೊಂಡ್ ರಪ್ಪ ಚಚ್ಕೊಂಬಂದ್ರೆ ಅಲ್ಲಿಂದನ ಇಲ್ಲಿಗೆ ಬಂದಿದೆಲ್ಲ. ಹುಟ್ಟಿದ ನನ್ನ ಮಗನೇ ಮಕ್ಳು ಮರಿ ದೊಡ್ಡವ ಮದುವೆಗೆ ಬಂದವೆ, ಇಲ್ಲಿಗೆ ಬಂದಿದೆ ಅಂತ ಅಲ್ಲಿಂದ ಮನೆ ತಗೊಂಡ್ರಿ ಕೆರ ಹರ್ದಂಗ್ ಉಯ್ಕೊಂಬಂದ್ರೆ. ನಿಮ್ಮ ಮನೆಯವ್ರಿಗೆ ಡೈವರ್ಸ್ ಕೊಟ್ಬಿಡು, ಹೇಳ್ತೀನಿ. ಯಾರಿಗೆ? ನಿಮ್ಮ ಮನೆಯವ್ರಿಗೆ. ಹೊಲ ಕಡ್ದು ಬಿಡ್ತಾರೆ. ಮುರಿದೈತಲ್ಲ ಅದ್ರ ಹೆಂಡೆಗೆ. ಏನ್ನ ಕಡಿಯೋದು? ಮಕ ಮುಷ್ಣಿ ಅಲ್ಲನ. ಏನ್ಕೆ? ಮಕ್ಳು ಮರಿ ಬಿಟ್ಟು ಇಲ್ಲಿ ಬಂದಿದೆಲ್ಲ ನನ್ನ ಮಗನೇ ಅಂತಾನ. ಈಗ ಅವಳಿಗೆ ಕೊಡ್ತೀನಿ, ಮಾತಾಡಪ್ಪ ಲಲ್ಲಿಗೇನೆ. ಚಿನ್ನು ಏನ್ ಮಾಡ್ತಿದ್ದೆ ಚಿನ್ನು? ನಿಮ್ಮ ಕೈ ಕೊಡಿದ್ದ ಸ್ವಲ್ಪ ಹೊತ್ತು. ಇಲ್ಲ, ಅವ್ರ ಅಮ್ಮ ಉಚ್ಚೆಗೆ ಅವಸರ ಆಗಿತ್ತಂತೆ, ಅಮ್ಮ ಉಚ್ಚೆ ಹೋಯ್ತು. ಕೊಡ್ಲಾ? ಉಚ್ಚೆ ಹೋಯ್ತಾಯ್ತಲ್ಲಿ. ಕೊಡ್ಲಾ ಅಮ್ಮಂಗೆ? ನಾವು ಇಲ್ಲೆಲ್ಲ ಕಷ್ಟ ಬಿದ್ದು ಬಂದು ಮನೆಗಂತ ಅಕ್ಕಪಕ್ಕದ ಜನ ಹತ್ರ ಬೀಳ ಇದು ಬಾಳಂಕಟ್ಟಿ ಮಾಡ್ಕೊಂಡು ನನ್ನ ಕ್ಲೀನ್ ಆಗಿ ಉಯ್ದ್ಬಿಟ್ಟು ಬಾರಮ್ಮ. ನೀನೇನಮ್ಮ ಮಾತಾಡಕ್ ಲಂಗದ ಮೇಲೆಲ್ಲ ಉಯ್ಕೊಂಡ್ ಬಂದಿದ್ದೆ ನೋಡು. ಅಮ್ಮ ಬಂತ್ ನೋಡ್ ಲಂಗದ ಮೇಲೆಲ್ಲ ಉಚ್ಚ ಉಯ್ಕೊಂಡು. ಹೋಗತ್ತೆ ಅವ್ನ್ ತಾಯಿನ. ನೀವ್ ಎಷ್ಟು ಜನ ಕೊಟ್ಟಿರಿ ಮುಂಡ್ಯಾರ ನೀವು? ಏನಪ್ಪ ನರಸಿಂಹಪ್ಪ? ಏನು ಇಲ್ಲವ, ನೀನ್ ಹೋಗಿ ಗಂಜಿ ಹೋಗವ ಇಲ್ಲ ಹೊಸ. ಅಲ್ಲ, ನೀನ್ ಬಾರಿ ಸಬ್ಜಿ ಹೋಗ್ತೇ ನೀನು. ಉಚ್ಚೆಗೆ ಅವಸರ ಆಗಿತ್ತು, ನೀನ್ ಮಾತಾಡ್ಬೇಕು ಅಂದಲ್ಲ, ಹಂಗೆ ಎದೊಳ್ದೆ, ತೊಡೆಗೆಲ್ಲ ಚೋರ್ಕೊಂಡು ಹಂಗೆ ಬಂದ್ಬಿಡ್ತ ಕಣಪ್ಪ. ಹಂಗೆ ಒರೆಸ್ಕೊಂಡ್ ಬಂದೆ. ಹೋಗತ್ತ
ನನಗೆ ಹುಚ್ಚೆ ಯಾಕೋ ಎಲ್ಲೋ ಕಲರ್ ಬರುತ್ತಲ್ಲ, ಏನು ಕಮ್ಮರಿ? ಆ ನರಸಿಂಹಪ್ಪ